ಬಿಜೆಪಿ ನಾಯಕರು ಹೊರಟಿದ್ದಾರೆ. ಇನ್ನೆರಡೇ ವರ್ಷ ಬಾಕಿ ಇರೋದು ಕಾಂಗ್ರೆಸ್ ಸರ್ಕಾರಕ್ಕೆ. ಮುಂದಿನ 10 ವರ್ಷ ನಮ್ಮದು. ಇದು ಅಶೋಕ್ ಅವ್ರ ಮಾತು. ಮುಂದಿನ 10 ವರ್ಷ ನಮ್ಮ ಸರ್ಕಾರ ಇರುತ್ತೆ, ನಾವು ತೋರಿಸ್ತೀವಿ ಏನು ಅಂತ. ಇಲ್ಲ ಅಂತ ಹೇಳಿದ್ರೆ ಇನ್ನು ಉಳಿದಿರೋದು ಅರ್ಥ ಮಾಡ್ಕೊಳ್ಳಿ. ನಮ್ಮ ಯುವಕರೆಲ್ಲ ಕೂಗ್ತಾ ಇದ್ದೀರಾ, ಯಾಕೆ ಗೊತ್ತಾ? ಯಾಕೆ ಅಂತ ಹೇಳ್ತೀನಿ ಕೇಳಿ. ಇನ್ನ ಇವ್ರದ್ದು ಉಳಿದಿರೋದು 2 ವರ್ಷ, ನಮ್ಮದು ಮುಂದೆ 10 ವರ್ಷ. ನನ್ನೇನು ಕುಮಾರಣ್ಣ ಭೇಟಿ ಮಾಡಿ ಬಂದಿದ್ದೀನಿ, ಡೆಲ್ಲಿಗೆ ಹೋಗಿದ್ದೆ, ಭೇಟಿ ಮಾಡಿ ಬಂದಿದ್ದೀನಿ. ಇನ್ನೇನಿದ್ರು ಅವ ನಮ್ಮದೇ ನಡೆಯಲ್ಲ. ಅರ್ಧ ಆಯುಷ್ ಮುಗ್ದೋಯ್ತು ನಿಮ್ದು. ಕೇಳೋದಿಲ್ವನ್ರಿ? ಒಂದು ದಿನ ಮೈಕ್ ಹಾಕ್ಬಾರ್ದಂತೆ, ನೀನು ಒಂದು ದಿನ ಡಿಜೆ ಹಾಕ್ಬಾರ್ದಂತೆ, ಅವ್ರು ದಿನ ಹಾಕೊಂಡು. ನಾವ್ಯಾರ ಮಕ್ಕಳು? ಯಾರಿಗೆ? ಸಿದ್ದರಾಮಯ್ಯ ಅವ್ರ ಬೆಂಬಲ? ಸಿದ್ದರಾಮಯ್ಯ ಅವ್ರ ಬೆಂಬಲ ಯಾರಿಗೆ? ಸಿದ್ದರಾಮಯ್ಯ ಬೆಂಬಲ ಯಾರಿಗೆ? ಸಿದ್ದರಾಮಯ್ಯ ಕಳಿಸ್ಬೇಕು. ಅಶೋಕ್ ಅವರ ಮಾತುಗಳನ್ನು ನಾವು ಕೇಳ್ತಾ ಇದ್ವಿ. ವರ್ಷಕ್ಕೆ ಒಂದೇ ಸಾರಿ ಗಣೇಶ ಹಬ್ಬ ಬರೋದಾ? ವರ್ಷಕ್ಕೆ ಒಂದೇ ಸಾರಿ ಗಣೇಶ ಹಬ್ಬ ಬರೋದು. ಆದರೆ ನೀವು ಅದು ಬೇಡ ಇದು ಬೇಡ ಅಂತೀರಿ, ಮೈಕ್ ಹಾಕಬೇಡಿ ಅಂತೀರಿ. ಆದರೆ ಗಣೇಶನ ಹಬ್ಬವನ್ನು ನಾವು ಪ್ರತಿದಿನ ಮಾಡ್ತೀವಿ. ಇದು ಅಶೋಕ್ ಅವರು ಹೇಳಿದಂಥ ಮಾತು. ಜೊತೆಗೇನು ಅಂದರೆ ಇಲ್ಲಿ ಗಮನಿಸಬೇಕಾದಂಥ ಒಂದು ಸಂಗತಿ, ನಮ್ಮದು ಉರಿಗೌಡ ನಂಜೇಗೌಡ ರಕ್ತ ಹರಿತಾ ಇದೆ ಅಂತ. ಹಿಂದೆ ಇದೇ ಉರಿಗೌಡ ನಂಜೇಗೌಡ ವಿಚಾರ ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ಬೇರೆ ಬೇರೆ ನಾಯಕರು ಇದನ್ನು ಒಪ್ಕೊಳ್ಳಿಕ್ಕೆ ತಯಾರಿರಲಿಲ್ಲ. ಖುದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಬಿ ಜೆ ಪಿಯವರು ಬೇಕಾದಂಥ ಸಂದರ್ಭದಲ್ಲಿ ಬೇಕಾದವ್ರನ್ನ ಸೃಷ್ಟಿ ಮಾಡ್ತಾರೆ ಅಂತೇಳಿ ಅಂತ. ಈಗ ಜೆ ಡಿ ಎಸ್ ನಾಯಕರನ್ನೇ ನಿಲ್ಲಿಸ್ಕೊಂಡು ಅಶೋಕ್ ಮಾತಾಡಿರೋದು ನೋಡಿದ್ರೆ ಬಹುಶಃ ಏನು ಅಂದರೆ ಮುಂದಿನ ದಿನಗಳಲ್ಲಿ ಈ ಉರಿಗೌಡ ನಂಜೇಗೌಡ ವಿಷಯ ಕೂಡ ದೊಡ್ಡದಾಗಬಹುದು. ಅಲ್ಲಪ್ಪ, ಗಣೇಶ್ ಹಬ್ಬ ಎಷ್ಟು ಸರಿ ದಿನ ಮಾಡ್ತೀರಾ? ಗಣೇಶ್ ಹಬ್ಬ ಒಂದೇ ಸರಿ ಗಣೇಶ್ ಹಬ್ಬ ಇವ್ರು ದಿನ ಬಾಯ್ ಬಾಯ್ ಮಾಡ್ಕೊಂತಾರಲ್ಲ, ಬೆಳಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ರಾತ್ರಿ ಒಂದ್ಸರಿ. ಕೇಳೋದಿಲ್ವನ್ರಿ? ಒಂದು ದಿನ ಮೈಕ್ ಹಾಕ್ಬಾರ್ದಂತೆ, ನೀನು ಒಂದು ದಿನ ಡಿಜೆ ಹಾಕ್ಬಾರ್ದಂತೆ, ಅವ್ರು ದಿನ ಹಾಕೊಂಡು. ನಾವ್ಯಾರ ಮಕ್ಕಳು? ಯಾರಿಗೆ? ಸಿದ್ದರಾಮಯ್ಯ ಅವ್ರ ಬೆಂಬಲ? ಸಿದ್ದರಾಮಯ್ಯ ಅವ್ರ ಬೆಂಬಲ ಯಾರಿಗೆ? ಸಿದ್ದರಾಮಯ್ಯ ಬೆಂಬಲ ಯಾರಿಗೆ? ಸಿದ್ದರಾಮಯ್ಯ ಕಳಿಸ್ಬೇಕು. ಬಿಜೆಪಿ ನಾಯಕರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಗಣೇಶ ಮೆರವಣಿಗೆಯಲ್ಲಿ ಗಣೇಶ ಮೆರವಣಿಗೆ ದೊಡ್ಡ ಪ್ರಮಾಣದಲ್ಲಿ ಜನ ಕೂಡ ಸೇರಿದ್ದಾರೆ. ಇದು ಬಿಜೆಪಿ ನಾಯಕರ ಉತ್ಸಾಹವನ್ನು ಜಾಸ್ತಿ ಮಾಡಿದೆ. ಹೀಗಾಗಿನೇ ಮೆರವಣಿಗೆ ಮಧ್ಯದಲ್ಲೇ ಬಿ ಜೆ ಪಿ ನಾಯಕರು ಭಾಷಣ ಮಾಡ್ತಾ ಇದ್ದಾರೆ. ಇನ್ನು ವಿಜೇಂದ್ರ ನಡುವೆ ಬಂದಂಥವರು 4 ಹೆಜ್ಜೆ ಹಾಕಿ ಅಲ್ಲಿಂದ ಹೊರಟರು. ಮೀಸಲಾತಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ವಿಜೇಂದ್ರ ತೆರಳಿದ್ದಾರೆ. ಅಶೋಕ್ ಈಗ ಮಾತಾಡ್ತಾ ಇದ್ರು, ನಾವು ನೋಡ್ತಾ ಇದ್ದೀವಿ. ಸಿ ಟಿ ರವಿ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಇನ್ನು ಈ ಬೆಂಕಿ ಹಾಕುವಂಥದ್ದೇ ಬಿ ಜೆ ಪಿಯ ಕೆಲಸ ಅಂದಿದ್ದಾರೆ ಉಪಮುಖ್ಯಮಂತ್ರಿಗಳು. ಬಿ ಜೆ ಪಿಯವ್ರಿಗೆ ಇನ್ನೇನು ಕೆಲಸ? ಬರೀ ಬೆಂಕಿ ಇಡೋದೇ ಕೆಲಸ. ಡಿ ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನರು ನುಡಿಯೋದು, ಬೆಂಕಿ ಇಡೋದು, ರಾಜಕೀಯ ಮಾಡೋದು. ಬಿಜೆಪಿ ನಾಯಕರು ಮದ್ದೂರಿಗೆ ಭೇಟಿ ಕೊಟ್ಟಿದ್ದಾರೆ. ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಗಲೇ ಚೀಫ್ ಮಿನಿಸ್ಟ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಎಲ್ಲ ನಾನು ಊರಲ್ಲಿಲ್ಲ, ನನಗೆ ಫುಲ್ ಮಾಹಿತಿ ಇಲ್ಲ ನನಗೆ. ಸೊ ಅವರು ರಿಯಾಕ್ಟ್ ಮಾಡೋದ್ರಿಂದ ಪೇಪರ್ ನಾನು ನೋಡಿದ್ದೀನಿ. ಸೊ ತಿಳಿದು ನಾನು ಮಾತಾಡ್ತೀನಿ ಅಷ್ಟೇ, ತಿಳಿದೆ ನಾನು ಮಾತಾಡೋಕೆ ಅಲ್ಲ. ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಬರೀ ರಾಜಕಾರಣ ಮಾಡೋದೇ ಕೆಲಸ, ಜನ ಭಾಗ ಮಾಡೋದೇ ಬೇಡ ಕೆಲಸ, ಬರೀ ಬೆಂಕಿ ಇಕ್ಕದೇ ಕೆಲಸ.
ಅವ್ರಿಗೆ ಬೇರೆ ಇನ್ನೇನಿಲ್ಲ. ಅಭಿವೃದ್ಧಿ ಕೆಲಸ ನಾನು ಆವತ್ತು ಹೇಳಿದ್ದೇನಲ್ಲ, ದೆಹಲಿಗೆ ಹೋಗಲಿ, ದುಡ್ಡು ತೊಗೊಬರಲಿ, ನರೇಗಾ ದುಡ್ಡು ಕೊಡಿಸ್ಲಿ, ಟ್ಯಾಕ್ಸ್ ದುಡ್ಡು ಕೊಡಿಸ್ಲಿ, ಕಾವೇರಿ ವಾಟರ್ಗೆ ಇದಕ್ಕೆ ಮೇಕೆದಾಟು ಪರ್ಮಿಷನ್ ಕೊಡಿಸ್ಲಿ, ಮಾದಾಯಿ ಪರ್ಮಿಷನ್ ಕೊಡಿಸ್ಲಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಆ ಕೆಲಸ ಮಾಡಲಿ. ಅವರೇ 5 ವರ್ಷ ಇದ್ರಲ್ಲ ರೆಸ್ಟಾಗಿ, ಇನ್ನಿರೋದು ಅವ್ರದ್ದು ಇನ್ನೆರಡೇ ವರ್ಷ. ಮುಗ್ದಿದೆ, ಅಧಿಕಾರ ಎಲ್ಲ ಮುಗ್ದಿದೆ. ಇನ್ನೆರಡು ವರ್ಷ ಏನೇನು ಮಾತಾಡ್ತಿರೋ ಮಾತಾಡಿ. 2 ವರ್ಷ ಆದ್ಮೇಲೆ BJP ಸರ್ಕಾರ ಬರ್ತೈತಲ್ಲ, ಅವಾಗ ಕೆಲಸ ಕೊಡ್ತೀರಿ ಎಲ್ಲ ನಿಮಗೆ. ಅವ್ರಿಗೆ ಕೆಲಸ ಇಲ್ದಿರ ಅವರೇ 5 ವರ್ಷ ಇದ್ರಲ್ಲ ರೆಸ್ಟಾಗಿ, ಇನ್ನಿರೋದು ಅವ್ರದ್ದು ಇನ್ನೆರಡೇ ವರ್ಷ. ಮುಗ್ದಿದೆ, ಅಧಿಕಾರ ಎಲ್ಲ ಮುಗ್ದಿದೆ. ಇನ್ನೆರಡು ವರ್ಷ ಏನೇನು ಮಾತಾಡ್ತಿರೋ ಮಾತಾಡಿ. 2 ವರ್ಷ ಆದ್ಮೇಲೆ BJP ಸರ್ಕಾರ ಬರ್ತೈತಲ್ಲ, ಅವಾಗ ಕೆಲಸ ಕೊಡ್ತೀರಿ ಎಲ್ಲ ನಿಮಗೆ. ಇದು ಅಶೋಕ್ ಅವರ ಮಾತು. DK ಶಿವಕುಮಾರ್ ಅವರ ಮಾತಿಗೆ ಅಶೋಕ್ ಏನು ಹೇಳಿದ್ರು ನೋಡಿದ್ವಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಅಶ್ವಥ್ ನಾರಾಯಣ್ ಕೂಡ ಮಾತಾಡಿದ್ದಾರೆ. BJP ನಾಯಕ ಅಶ್ವಥ್ ನಾರಾಯಣ್ ಏನು ಹೇಳ್ತಾರೆ ಬನ್ನಿ ನೋಡೋಣ. ನಮಗೆ ಕೆಲಸ ಇಲ್ಲ. ನೀವು ಕೆಲಸ ಇರೋರು ಏನು ಮಾಡ್ತಿದ್ದೀರಾ? ಮಸಾಲೆ ದೋಸೆ ತಿಂತಿದ್ದೀರಾ? ಕ್ರಿಕೆಟ್ ಕಪ್ಗೆ ಹೋಗಿ ಮುತ್ತು ಕೊಡ್ತೀವ? ಕೆಲಸ ಇರೋರು ಎಲ್ಲಿದ್ದೀರಾ? ನೀವು ಏನು ಮಾಡ್ತಿದ್ದೀರಾ ಅಂತ ಜನಕ್ಕೆ ಗೊತ್ತು. ನಿಮ್ಮ ವ್ಯಕ್ತಿತ್ವ ಏನು, ನಿಮ್ಮ ಹಿನ್ನೆಲೆಗಳೇನು, ನಿಮ್ಮ ಉದ್ದೇಶಗಳೇನು, ನಿಮ್ಮ ಕಾರ್ಯವೈಖರಿಗಳೇನು. ನಿಮಗೆ ಆಸಕ್ತಿ ಕಳ್ಕೊಂಬಿಟ್ಟಿದ್ದೀರಾ, ಜನಪರವಾಗಿ ಆಸಕ್ತಿ ಕಳ್ಕೊಂಬಿಟ್ಟಿದ್ದೀರಾ. ವಯಸ್ಸಾಗ್ಬಿಟ್ಟಿದೆ. ವಯಸ್ಸಾಗಿ ನಿಮಗೆ ವೃದ್ಧಾಶ್ರಮಕ್ಕೆ ಹೋಗಿ, ವಯಸ್ಸಾಗಿದೆ, ನಿಮ್ಗೆ ಆಸಕ್ತಿ ಇಲ್ಲ. ನಿಮ್ಗೆ ವ್ಯಾಪಾರ ಮಾಡಬೇಕು ಅಂತ ಹೋಗಿ ವ್ಯಾಪಾರ ಮಾಡ್ಕೊಳ್ಳಿ. ರಾಜಕೀಯಕ್ಕೆ ಯಾಕೆ ಬರ್ತೀರಾ? ಸರ್ಕಾರಕ್ಕೆ ಯಾಕೆ ಬರ್ತೀರಾ? ಸರ್ಕಾರದಲ್ಲಿದ್ದಾಗ ಒಂದು ಕ್ಷಣನೂ ವ್ಯರ್ಥ ಮಾಡದೆ ಜನಪರವಾಗಿ ಕೆಲಸ ಮಾಡಬೇಕು. ಬರೀ ಲಾವ್ ಲೂಟಿ ಮಾರೋ, ಲೂಟಿ ಹೊಡೆದು ನಿಮ್ಮ ಮನೆ ಮಕ್ಕಳಿಗೆ ಕೊಟ್ಕೊಂಡು ನಿಮ್ಮನ್ನು ಜನ ನಿಮ್ಮ ಮನೆ ಮಕ್ಕಳಿಗಿಂತ ಪ್ರೀತಿಸ್ತಾರೆ. ನಿಮ್ಮ ಮನೆ ಮಕ್ಕಳು ನೀವು ಕೂಡ ಆಸ್ತಿ ನೋಡ್ತಾರೆ. ಜನ ನೀವೇನೂ ಕೊಡ್ದೇನೆ ಪ್ರೀತಿಸ್ತಾರೆ. ಆ ಪ್ರೀತಿಗೆ ಗೌರವ ಕೊಡಿ. ಯಾರಿಗೂ ಬೇಡ, ಆ ಜನ ಪ್ರೀತಿಸ್ತಾರಲ್ಲ ಆ ಪ್ರೀತಿಗಾರ ಗೌರವ ಕೊಡಿ. ಅದಕ್ಕಾರ ನಿಮ್ಗೆ ನ್ಯಾಯನಾರ ನಿಮ್ಗೆ ಬುದ್ಧಿ ಕೊಡಲಿ ಅಂತ ಕೇಳ್ಕೊತೀನಿ. ನಿಮ್ಮ ಸರ್ಕಾರ ಅಧಿಕಾರದಲ್ಲಿದ್ದೀರಾ, ಇಷ್ಟು ಬಹುಮತ ಜನ ಕೊಟ್ಟವ್ರೆ, ಆಡಳಿತ ಸರಿಯಾಗಿ ಮಾಡಿ. ನಾವು ಕೆಲಸ ಇಲ್ದೇದವರು, ನೀವು ಕೆಲಸ ಇರೋರು ಏನು ಮಾಡ್ತಿದ್ದೀರಾ?